ಆಸ್ಪತ್ರೆಗೆ ಹೋಗಿ ಬರ್ತೀವಿ. ಓ ಸರಿ, ಬಂದ್ಯಾ? ಅಲ್ಲ, ನೀನು ಮತ್ತೆ ಇಲ್ಲಿ ಕಾಣ್ತಾನೆ ಇಲ್ಲ. ಅವಳಿಗೆ ಹೇಳಿದ್ದೆ ಇವತ್ತು ಅವಳೇ ನಿನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂತ. ಅವಳಿಗೆ ನೆನಪಿದೆಯೋ ಇಲ್ವೋ? ನೆನಪಿದೆ ಅಮ್ಮವ್ರೆ, ನೀವು ಹೇಳಿದ ಎಲ್ಲ ಮಾತು ನೆನಪಿದೆ. ಓಹೋ, ನನ್ನ ಮಾತಿಗೆ ನೀನು ಅಷ್ಟೊಂದು ಗೌರವ ಕೊಡ್ತೀಯೋ? ನಿಮ್ಮ ಮಾತು ಅಂದರೆ ನನಗೆ ವೇದವಾಕ್ಯ ಇದ್ದ ಹಾಗೆ. ನೀನಾಡಿರೋ ಒಂದೊಂದು ಮಾತುಗಳಿಗೂ ಉತ್ತರ ಕೊಡ್ತೀನಿ ಲಲಿತಾ ದೇವಿ. ಯಾಕಾದರೂ ಈ ವಿಜಯಾಂಬಿಕನ ಎದುರಾಕೊಂಡು ಅಂತ ಅನ್ನಿಸ್ಬಿಡ್ಬೇಕು ನಿನಗೆ. ಹಾಗೆ ಮಾಡ್ತೀನಿ. ಸರಿ ಅಮ್ಮವ್ರೆ, ನಾವು ಹೋಗಿ ಬರ್ತೀವಿ. ಹೋಗ್ಬಾ ಪುಟ್ಟ. ಅಲ್ಲಿ ಡಾಕ್ಟ್ರನ್ನ ಭೇಟಿ ಮಾಡಿ ನನಗೊಂದು ಕಾಲ್ ಮಾಡು, ಆಯಿತಾ? ಹಾಂ ವಿಜಯ, ಈಗ ನೀನು ಸಾವಿತ್ರಿನ ಮಾತ್ರ ಕರ್ಕೊಂಡು ಹೋಗ್ತಿಲ್ಲ, ಅವಳ ಹೊಟ್ಟೆಲಿ ಬೆಳೀತಾ ಇರೋ ನಿನ್ನ ಮೊಮ್ಮಗನ ಕೂಡ ಕರ್ಕೊಂಡು ಹೋಗ್ತಿದ್ಯಾ ಜೊತೆಯಾಗಿ. ಇಬ್ರು ವಾಪಸ್ ಹುಷಾರಾಗಿ ಬರಬೇಕು, ಗೊತ್ತಾಯ್ತಾ? ಅರ್ಥ. ನೀವು ಹೇಳ್ದಾಗೆ ನಿಮ್ಮ ಮಾತನ್ನ ಮೀರಕ್ಕಾಗತ್ತಾ? ನೀವು ಸಾಲಿಗ್ರಾಮದ ಮಹಾರಾಣಿ. ಈ ಮನೇಲಿ ನಿಮ್ಮ ಮಾತಿಗೆ ಎದುರು ಮಾತಾಡೋಕ್ಕೆ ಯಾರಿಂದ ಆಗುತ್ತೆ ಹೇಳಿ? ನೀವು ಹೇಳ್ದಾಗೆ ಇದನ್ನೆಲ್ಲ ನಾನು ಹೇಳಿ ನೀನು ಮಾಡೋದಲ್ಲ, ನೀನಾಗೆ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಮಾಡಬೇಕಾಗಿತ್ತು. ಆದರೆ ಏನು ಮಾಡೋದು? ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು ಅಂತ ಹೇಳ್ತಾರಲ್ಲ ಹಾಗೆ. ಕೆಲವ್ರಿಗೆ ಒಳ್ಳೆ ಮಾತನ್ನು ಹೇಳಬೇಕು, ಮತ್ತು ಕೆಲವ್ರಿಗೆ ಬೈದೆ ಬುದ್ಧಿ ಹೇಳಬೇಕು. ಇನ್ನು ಕೆಲವ್ರಿಗೆ ಶಾಶ್ವತವಾಗಿ ಬಾಯಿ ಮುಚ್ಚಿಸ್ಬೇಕು. ನಿನ್ನ ಬಾಯಿ ಮುಚ್ಚೋ ಕಾಲ ಹತ್ರ ಬಂದಿದೆ ಲಲಿತಾ ದೇವಿ. ದೀಪ ಆರೋಕ್ಕೆ ಮುಂಚೆ ಚೆನ್ನಾಗಿ ಉರಿಯುತ್ತಂತೆ. ಅದೆಷ್ಟು ಮೆರಿತೀಯೋ ಮೆರಿ. ಈಗಾಗಲೇ ಎಲ್ಲ ನನ್ನ ಕೈಗೆ ಬಂದಿದೆ. ಇನ್ನು ನಿಮ್ಮನ್ನು ಆಚೆ ಹಾಕೋಕ್ಕೆ ಒಳ್ಳೆ ಮುಹೂರ್ತ ನೋಡ್ತಾ ಇದ್ದೀನಿ ಅಷ್ಟೆ. ಒಂದೇ ಒಂದು ಕಿಡಿ ಹಚ್ಚೋ ಬದಲು ಒಟ್ಟಿಗೆ ಬೆಂಕಿ ಹಚ್ಚೋಕ್ಕೆ ಕಾಯ್ತಾ ಇದ್ದೀನಿ. ನಾನು ಹಚ್ಚೋ ಬೆಂಕಿ ಕಾಡ್ಗಿಚ್ಚಾಗಿ ಇಷ್ಟು ವರ್ಷ ನೀನು ಕಾಪಾಡ್ಕೊಂಡು ಬಂದಿರೋ ಗತ್ತು ಗೌರವ ಒಂದೇ ಕ್ಷಣಕ್ಕೆ ಸುಟ್ಟು ಬೂದಿ ಮಾಡ್ತೀನಿ. ಇನ್ನೂ ಏನು ಯೋಚನೆ ಮಾಡ್ತಿದ್ಯಾ? ಹೊತ್ತಾಗುತ್ತೆ, ಕರ್ಕೊಂಡು ಹೋಗೋ. ಆಯ್ತು, ನಾವು ಹೋಗಿ ಬರ್ತೀವಿ. ಹಾಂ, ಹೋಗ್ಬಾ ಪುಟ್ಟ. ಒಳ್ಳೇದಾಗಲಿ. ಅಂದಹಾಗೆ ನೀ ಹೋಗ್ತಾ ಇರೋದು ಯಾವ ಹಾಸ್ಪಿಟ್ಲಿಗೆ? ಅಮ್ಮವ್ರೆ, ಪಾತ್ವೆ ಆಸ್ಪತ್ರೆಗೆ. ಹಾಂ ಸರಿ, ಹೋಗ್ಬಿಟ್ಪ. ಒಳ್ಳೇದಾಗಲಿ.